ಹಾಕಬೇಕು ಅಂತ ಇದ್ದೀನಿ. ಇವತ್ತು ಬ್ಲೂ ಡ್ರೆಸ್ಸು ಥೀಮ್ ಇದೆ ಸ್ಕೂಲಲ್ಲಿ. ಸೊ ಇದು ಸ್ವಲ್ಪ ಫ್ರಿಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಹಾಕಬೇಕು ಅಂತ ಇದ್ದೀನಿ. ಹಾಗೆಯೇ ಅದಕ್ಕೆ ಮ್ಯಾಚಿಂಗಾಗಿ ಇದು ಪರ್ಲ್ ಥರದ್ದು ಬ್ಯಾಂಡು ಮತ್ತು ಇದು ಚಿಕ್ಕದು ಇದು ಬರುತ್ತೆ. ಫಸ್ಟು ಇದು ಹಾಕೋಕ್ಕೆ ಮುಂಚೆ ಇದನ್ನು ಹಾಕಿಬಿಟ್ಟು ಆಮೇಲೆ ಇದನ್ನು ಸೆಕ್ಯೂರ್ ಮಾಡೋಣ ಅಂತ. ಆಮೇಲೆ ಇದು ಈ ಸರ ಪರ್ಲ್ಗೆ ವೈಟ್ ಮ್ಯಾಚ್ ಆಗುತ್ತೆ ಅಂತ. ಸೊ ಬಳೆ ಬಂದು ಇದು ಹಾಕ್ತಾಯಿದ್ದೀನಿ. ಇದರಲ್ಲಿ ಸ್ಟೋನ್ಸ್ ಇದೆ, ವೈಟ್ ಸ್ಟೋನ್ಸು ನೀವು ನೋಡ್ಬೋದು. ಬಟ್ ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಮ್ಯಾಚ್ ಆಗದಲ್ಲೇ ಇದ್ದರೆ ಹಾಕಲ್ಲ, ಹಾಗೇ ತೆಗೆದುಬಿಡ್ತೀನಿ. ಹಾಗೆಯೇ ಸ್ವಲ್ಪ ಡಾರ್ಕ್ ಕಲರ್ ಬ್ಲೂದು ಒಂದು ಶೂಸ್ ಇದೆ, ಅದು ಹಾಕ್ಕೊಂಡು ಕರ್ಕೊಂಡು ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೋಗೋಕ್ಕೆ ಮುಂಚೆ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ತೆಗ್ದೆ ಎಲ್ಲ ಆಯಿತು. ನಗು ಅಂತಂದರೆ ಅದು ಲಿಪ್ಸ್ಟಿಕ್ ಹೋಗುತ್ತೆ ಅಂತ ಅವಳು ನಗ್ತಾನೆ ಇಲ್ಲ. ಸೊ ನಾನು ಅದಕ್ಕೆ ಹೇಳಿದೆ, ಕ್ಲೀನಾಗಿ ಸ್ಮೈಲಲ್ಲಿ ಇರಬೇಕು ಫೇಸು, ಅದರ್ವೈಸ್ ನೀನು ಚೆನ್ನಾಗಿ ಕಾಣಿಸಲ್ಲ ಅಂತಂದೆ. ಸೊ ಅವಾಗ ಅವಳು ಈ ಥರ ಅಂತ ಇಟ್ಕೊತಾ ಇರೋದು, ಈ ಥರ ನಿಂತ್ಕೊ ಆ ಥರ ನಿಂತ್ಕೊ ಅಂತ ಹೇಳ್ತಾ ಇದ್ದೆ. ಸೊ ಅವಾಗ ನಿಂತ್ಕೊತಾ ಇದ್ದಾಳೆ. ಅಲ್ಲಿವಾಗೂ ಏನೋ ಆಗೋಗಿದೆ ನನಗೆ ಆಡ್ತಾಯಿದ್ಲು. ಸೊ ನೋಡಿ ಅವಳು ಮುಖ ನೋಡಿ, ಫೇಸ್ ಎಕ್ಸ್ಪ್ರೆಷನ್ ನಗು ಅಂದಾಗ ಮಾತ್ರ ಚೂರು ನಗ್ತಾ ಇದ್ದಾಳೆ. ಸೊ ಅದಾದಮೇಲೆ ಅವಳಿಗೆ ಇವತ್ತು ಫ್ರೂಟ್ಸ್ ಡೇ ಕೂಡ ಇತ್ತು. ಸೊ ಫ್ರೂಟ್ಸ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಅವರಲ್ಲಿ 1 kg ಆಗಷ್ಟು ಎಲ್ಲ ಮಿಕ್ಸ್ಡ್ ಫ್ರೂಟ್ಸ್ನ ತರಿಸಿದ್ದೀನಿ. ಇವತ್ತು ಸ್ಕೂಲಿಗೆ ಕಟ್ ಕಳಿಸ್ಬೇಕಾಗಿತ್ತು. ಸೊ ಎಲ್ಲ ಒಂದೊಂದು 2 ಇದೆ. ಇನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಯಾಕಂದರೆ ಫ್ರೂಟ್ಸ್ ಇಷ್ಟೂ ಮಕ್ಕಳು ತಿನ್ನಲ್ಲ ಅಂತ ಎಲ್ಲರೂ ತಂದಿರ್ತಾರೆ ಆಲ್ಮೋಸ್ಟು. ಸೊ ಅದಕ್ಕೆ ಇದನ್ನು ಇವಳಿಗೆ ಇವಾಗ ಕೊಡ್ತಾಯಿದ್ದೀನಿ. ಇಟ್ಕೊ ಎರಡನ್ನು. ಏನದು? ಹಾಂ, ಹಣ್ಣುನಾ? ಇವ್ರಿಗೆ ಇವತ್ತು 11 o'clock ಸ್ಕೂಲ್ ಇರೋದು. 11 to 12:30 ಹಂಗೆ ಬಿಟ್ಬಿಡ್ತಾರೆ. ಅವಾಗ ಹೋಗಿ ಕರ್ಕೊಬರ್ಬೇಕು. ಅಲ್ಲಿವರೆಗೂ ಕಳಿಸ್ತಾ ಇದ್ದೀನಿ. ಮತ್ತು ಫ್ರಿಲ್ ಹಾಕಿರೋ ಡ್ರೆಸ್ ಬಂದು ಅವಳು ಓಡಾಡೋದಕ್ಕೇ ಇದು ಮಾಡ್ತಾಳೆ, ಚುಚ್ಚುತ್ತೆ ಅಂತಾಳೆ. ಬಟ್ ಏನು ಚುಚ್ಚುತ್ತೆ ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅವಳು ಡ್ರೆಸ್ ಓದ್ನಾ ನಿಮ್ಮ ಅಮ್ಮಗ? ಬ್ಲೂ ಇರೋದಕ್ಕೆ ಬ್ಲೂ ಬಲೂನ್ಸ್ ಎಲ್ಲ ಚೆನ್ನಾಗಿ ಕಟ್ಟಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಅದರಿಂದ ಯಾವ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ತೋರಿಸೋಣ ಅಂತಂದರೆ, ಇವ್ರು ಸ್ವಲ್ಪ ಮುಂದೆ ಇರೋರು ನಿಧಾನಕ್ಕೆ ಹೋಗ್ತಾಯಿದ್ರು. ಸೊ ಅವ್ರಿಂದ ನಾನು ನಿಧಾನಕ್ಕೆ ಹೋಗ್ತಾಯಿದ್ದೆ. ಈ ಕಡೆಯಿಂದ ಬಂದುಬಿಟ್ರೆ ಆ್ಯಕ್ಚುಲಿ ಫಾಸ್ಟಾಗಿ ಹೋಗೋಕ್ಕಾಗಲ್ಲ ಅಂತ. ಸೊ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಬಲೂನ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಆ ಕಡೆಯಿಂದ ಇರೋದು ಆ್ಯಕ್ಚುಲಿ ಏನು ಬ್ಯಾಕ್ ಡ್ರಾಪಲ್ಲಿ ಆ ಕಡೆಯಿಂದ ಹಾಕಿರೋದು. ಇವತ್ತು ಫ್ರೂಟ್ಸ್ ಡೇ ಆಗಿರೋದ್ರಿಂದ ಬ್ಯಾಕ್ ಡ್ರಾಪಲ್ಲೂ ಕೂಡ ಫ್ರೂಟ್ಸ್ನೆಲ್ಲನೂ ಪ್ಲಾಸ್ಟಿಕ್ ಫ್ರೂಟ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಅಟ್ಯಾಚ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಅಟ್ಯಾಚ್ ಮಾಡಿರೋದು. ನೋಡಿ ಇದೆಲ್ಲನೂ ಎಷ್ಟು ಚೆನ್ನಾಗಿ ಅಟ್ಯಾಚ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಬ್ಯಾಗ್ ಎಲ್ಲ ತೊಗೊಬರೋಕ್ಕೆ ಹೇಳಿದರು, ಕ್ರಾಫ್ಟ್ ಮಾಡಿಕೊಂಡು ಅಂದರೆ ಪೇಪರ್ ಬ್ಯಾಗ್ಗಳೆಲ್ಲ ತೊಗೊಬರೋಕ್ಕೆ ಹೇಳಿದರು. ಸೊ ಮಕ್ಕಳು ಪೇರೆಂಟ್ಸು ಆ್ಯಕ್ಚುಲಿ ಮಕ್ಕಳೆಲ್ಲ ಮಾಡಿರೋದು, ಪೇರೆಂಟ್ಸ್ಗಳು ಮಾಡಿ ತೊಗೊಂಬಂದಿದ್ರು. ಎಲ್ಲನೂ ಫ್ರೂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ನೋಡಿ ಅವ್ರು ಕವರಲ್ಲಿ ಹಾಕ್ಕೊಂಡಿದ್ದಾರೆ. ಅವರು PKG LKG UKG ಟೀಚರ್ಸು 3 ಜನನೂ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಮುಂಚೆ ತೊಗೊಂಬಂದು ಕೊಟ್ಟಿರೋರು ಎಸ್ಟರ್ಡೇನೇ ತೊಗೊಂಬಂದು ಕೊಟ್ಟಿದ್ದರು. ಸೊ ಇದು ನೋಡಿ ಬ್ಯಾಕ್ ಡ್ರಾಪು ಈ ರೀತಿ ಇದೆ. ಸೊ ಎಲ್ಲ ಮಕ್ಕಳು ಎಲ್ಲನೂ ಬ್ಲೂ ಡ್ರೆಸ್ಸಲ್ಲಿ ಬಂದಿದ್ದಾರೆ. ಹಾಗೆಯೇ ಚೇರ್ಸ್ ಎಲ್ಲ ಬ್ಲೂ ಅಲ್ಲಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಮತ್ತು ಟೀಚರ್ಸು ಕೂಡ ಎಲ್ಲರೂ ಬ್ಲೂ ಡ್ರೆಸ್ಸಲ್ಲೇ ಕೂಡ ಬಂದಿದ್ದಾರೆ. ನೋಡಿ
ಇವಾಗ 12:30 ಆಗಿದೆ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಅವರೆಲ್ಲರೂ ಹೋಗ್ತಾ ಇದ್ದಾರೆ. ಸೊ ಇವಳನ್ನೆಲ್ಲ ಅವ್ರು ನೋಡಿಲ್ಲ ಆ್ಯಕ್ಚುಲಿ ನಾನು ಬಂದಿರೋದನ್ನ. ಚೇರ್ಗಳು ಹಾಕಿ ಕುಂಡಿಸ್ತಿದ್ರು, ಪೇರೆಂಟ್ಸ್ ಬರೋವರೆಗೂ ಹೋಗಬೇಡಿ ಅಂತ. ಹಾಗೆ ಚೀಫ್ ಗೆಸ್ಟಾಗಿ ಸಿಸ್ಟರು ಮತ್ತು ಶಾಂತಲಾ ಮ್ಯಾಮ್ ಬಂದಿದ್ದರು. ಇವ್ರು 3 ಜನ ಟೀಚರ್ಸ್ ಆಗಿರ್ತಾರೆ, 4 ಜನ. LKG 2, UKG 2 ಮತ್ತು PKG 1 ಆಗಿರ್ತಾರೆ. ನನ್ನ ಮಗಳು ಇನ್ನು PKG ಓದ್ತಾ ಇರೋದು, ಅಂದರೆ ನರ್ಸರಿ ಅಂತ ಹೇಳ್ತಾರಲ್ಲ ಆ ರೀತಿ ಓದ್ತಾ ಇದ್ದಾಳೆ. ಸೊ ಅದಾದಮೇಲೆ ಇವ್ರಿಗೆಲ್ಲರಿಗೂ ಇದು ಸ್ಟಾರ್ಟ್ ಆಗುತ್ತೆ. ಅವಳು ಬಂದು ಪ್ರಜ್ಞಾದೇವಿ ಅಂತ, ನೋಡು ನಿಮ್ಮ ಅಮ್ಮ ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾಳೆ. ಅವಳು ನೋಡಿದ್ರು ಆ ಕಡೆ ತಿರ್ಕೊತಾಳೆ, ಎಲ್ಲಿ ಅಂತ ಕೇಳ್ತಾ ಇದ್ದಾಳೆ, ನಾಟಕ ಮಾಡ್ತಾ ಇದ್ದಾಳೆ. ಇವೆಲ್ಲ ಪ್ರಿಟಿ ಥಿಂಗ್ಸ್ ಎಲ್ಲನೂ ನಮಗೆ ಖುಷಿ ಕೊಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ. ಸೊ ಅದಾದಮೇಲೆ ನಾನು ಕರ್ಕೊಂಡು ಹೋದೆ. ಇದು ಬಂದು ಕ್ಲಿಪ್ಪಿಂಗ್ ಬಂದು ಮ್ಯಾಮೇ ಕಳಿಸಿರೋದು ನಮಗೆ. ಇದರಲ್ಲಿ ಅವ್ರಿಗೆಲ್ಲರಿಗೂ ಫ್ರೂಟ್ ಸಲಾಡ್ನ ಮಾಡಿಕೊಟ್ಟಿರೋ ಅಂಥ ಕ್ಲಿಪ್ಪಿಂಗ್ನ ಕಳಿಸಿದ್ದಾರೆ. ಸೊ ಅದನ್ನು ಒಂದು ಹ್ಯಾಡ್ ಮಾಡಿರ್ತೀನಿ. ಇವ್ಳ ಫ್ರೆಂಡ್ಸ್ ಯಾರು ಏನು ಅಂತೆಲ್ಲ ಗೊತ್ತಾಗಲಿ ಅಂತ. ಬಿಫೋರ್ ದಿಸ್ ಒನ್ ಏನು ನಾನು ಕರ್ಕೊಂಬರೋಕ್ಕೆ ಮುಂಚೆ ನಡೆದಿರೋ ಅಂಥದ್ದೆಲ್ಲನೂ ವಾಟ್ಸಪ್ಪಲ್ಲಿ ಗ್ರೂಪಲ್ಲೇ ಹಾಕಿದ್ರು. ಸೊ ಅದನ್ನು ನಾನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಅದಾದಮೇಲೆ ಮ್ಯಾಮ್ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿದೆ. ಸೊ ಅದರಿಂದ ಅವ್ರು ಹೇಳಿದ್ರು, ಸಿಸ್ಟರ್ ಜೊತೆ ತಗೊಳ್ಳೋಣ ಬನ್ನಿ, ಎಲ್ಲರೂ ಒಟ್ಟಿಗೆ ನಿಂತ್ಕೊಳಂಗಾಗುತ್ತೆ ಅಂತ. ಇವರು ಬಂದು ನಮ್ಮ ಮಗಳು ಕ್ಲಾಸ್ ಟೀಚರ್ ಸಾವಿತ್ರಿ ಮ್ಯಾಮ್ ಅಂತ. ಸೊ ಶಿ ಈಸ್ ವೆರಿ ನೈಸ್. ನಮ್ಮ ಮಗಳಿಗೆ ಅಂದರೆ ತುಂಬಾ ಚೆನ್ನಾಗಿ ಹೊಂದ್ಕೊತಾರೆ. ಸೊ ಅದಾದಮೇಲೆ ಬಂದರೆ ಇವ್ರು ಬಂದು ವಾಚ್ಮ್ಯಾನ್ ಅಂಕಲ್. ಇವರು ಕೂಡ ಅಷ್ಟೇ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ, ಹೊರಗೆ ಬರ್ದಲ್ಲೇ ಇರೋಂಗೆ ನೋಡ್ಕೊತಾರೆ.